ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ. ಈ ಚಾಪ್ಟರ್ನಲ್ಲಿ ನಿಮಗೆ ಕೇಳುವಂಥ ಅಂಕಗಳು 12. ಮೊದಲನೇದಾಗಿ ನೋಡ್ತಾ ಹೋಗೋಣ. ಪೀಠಿಕೆ. ನಿರ್ವಹಣೆಯ ಅರ್ಥ. ನಿರ್ವಹಣೆಯ ವ್ಯಾಖ್ಯೆ. ಪರಿಣಾಮಕಾರಿತ್ವ ಎಂದರೇನು? ದಕ್ಷತೆ ಎಂದರೇನು? ಪೀಠಿಕೆ. ದೊಡ್ಡ ಸಂಸ್ಥೆಗಳು ಸಣ್ಣ ಸಂಸ್ಥೆಗಳು, ಲಾಭಕ್ಕಾಗಿರುವ ಸಂಸ್ಥೆಗಳು, ಲಾಭಕ್ಕಾಗಿ ಅಲ್ಲದ ಸಂಸ್ಥೆಗಳು, ವ್ಯವಹಾರೇತರ ಸಂಸ್ಥೆಗಳು, ಸೇವೆಗಳು ಅಥವಾ ಉತ್ಪಾದನಾ ಸಂಸ್ಥೆಗಳು ಹೀಗೆ ಎಲ್ಲ ರೀತಿಯ ಸಂಸ್ಥೆಗಳಿಗೂ ನಿರ್ವಹಣೆಯ ಅಗತ್ಯವಿದೆ. ನಿರ್ವಹಣೆಯ ಅರ್ಥ. ಒಂದು ಮ್ಯಾನೇಜ್ಮೆಂಟ್ ಅಂದ್ರೆ ಮ್ಯಾನ್ ಅಂತ ಬರ್ತದೆ. ಈಗ ಮೊದಲಿಗೆ ಮ್ಯಾನ್ ಅಂದರೆ ಯಾರು? ಮನುಷ್ಯರು ಮಾನವ ಸಂಪನ್ಮೂಲಗಳನ್ನು ನಿರ್ವಹಣೆ ಮಾಡುವುದಕ್ಕೆ ನಾವೇನಂತೀವಿ? ನಿರ್ವಹಣೆ ಅಂತೀವಿ. ಮನುಷ್ಯರಿಗೆ ಮ್ಯಾನೇಜ್ ಮಾಡುವುದಕ್ಕೆ ಏನಂತೀವಿ? ಮ್ಯಾನೇಜರ್ ಅಂತೀವಿ. ಎಲ್ಲೆಲ್ಲಿ ನೋಡ್ತೀವಿ? ಬ್ಯಾಂಕಲ್ಲಿ ನೋಡ್ತೀವಿ, ಪೆಟ್ರೋಲ್ ಬಂಕಲ್ಲಿ ನೋಡ್ತೀವಿ. ಬ್ಯಾಂಕ್ ಮ್ಯಾನೇಜರ್, ಪೆಟ್ರೋಲ್ ಬಂಕ್ ಮ್ಯಾನೇಜರ್, ಕೆಲವು ಕಂಪ್ನಿ ಒಳಗೂ ಇರ್ತಾರೆ. ಸೇಲ್ಸ್ ಮ್ಯಾನೇಜರ್ ಅಂತ ಇರ್ತಾರೆ, ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಇರ್ತಾರೆ. ಈ ಥರ ಶಬ್ದಗಳನ್ನೆಲ್ಲ ನಾವು ಕೇಳಿದೆವು. ಸೊ ಹಾಗಾಗಿ ನಿರ್ವಹಣೆ ಅಂದರೆ ಏನಾಗ್ತದೆ ಅರ್ಥ? ದೊಡ್ಡ ದೊಡ್ಡ ಅಂಗಡಿ ಆಗಿರ್ಬೋದು, ಸಣ್ಣ ಸಣ್ಣ ಸಂಸ್ಥೆಗಳಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಸೂಪರ್ ಮಾರ್ಕೆಟ್, ಅವು ಏನಾಗ್ತಾವೆ? ಲಾಭಕ್ಕಿರುವ ಸಂಸ್ಥೆಗಳು. ಲಾಭಕ್ಕಿಲ್ಲದ ಸಂಸ್ಥೆಗಳು, ಸೇವೆಗಳು, ಉತ್ಪಾದನಾ ಸಂಸ್ಥೆಗಳು ನಿರ್ವಹಣೆಗೆ ಅಗತ್ಯವಾಗಿರ್ತದೆ. ಮನೆಯಲ್ಲೂ ಸಹ ಮ್ಯಾನೇಜ್ಮೆಂಟ್ ನೋಡ್ತೀರಿ. ತಾಯಿಯಾದವರು ಮಕ್ಕಳಿಗೆ ಸ್ಕೂಲ್ ಕಳಿಸ್ಬೇಕಾದ್ರೆ ಟಿಫಿನ್ ಬಾಕ್ಸ್ ರೆಡಿ ಮಾಡಬೇಕು, ಡ್ರೆಸ್ ಮಾಡಿ ಕಳಿಸ್ಬೇಕು. ಹಾಗಾಗಿ ನಿರ್ವಹಣೆ ಅನ್ನೋದು ಎಲ್ಲ ಕಡೆ ಭಾಳ ಪ್ರಮುಖವಾಗಿರ್ತದೆ. ನಿರ್ವಹಣೆಯ ಅರ್ಥ. ಸಂಸ್ಥೆ ನಿರ್ದಿಷ್ಟ ಉದ್ದೇಶ, ಗುರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ದಕ್ಷತೆಯಿಂದ ಸಾಧಿಸುವ ಉದ್ದೇಶದಿಂದ ಕೆಲಸಗಳನ್ನು ಮಾಡಿಸಿಕೊಳ್ಳುವ ಒಂದು ಪ್ರಕ್ರಿಯೆಯಾಗಿರ್ತದೆ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಬ್ಯಾಂಕ್ ಮ್ಯಾನೇಜರ್ ಕೆಲಸ ಮಾಡೋಂಗಿಲ್ಲ. ಅವೇನು ಮಾಡ್ತಾನೆ? ಅವನ ಕೈ ಕೆಳಗಡೆ ಇರುವಂಥ ಕೆಲಸಗಾರರಿಗೆ ಹೇಳಿ ಕೆಲಸ ಮಾಡಿಸ್ಕೋತಾನೆ. ಎಲ್ಲ ಕೆಲಸಗಳನ್ನು ಪರಿಣಾಮಕಾರಿಯಾಗಿ ಮತ್ತು ದಕ್ಷತೆಯಿಂದ ಮಾಡಿಸ್ಕೊಳ್ತಾನೆ. ಅದಕ್ಕೆ ಪ್ರಕ್ರಿಯೆ ಇರ್ತದೆ. ಇದನ್ನು ನಾವು ನಿರ್ವಹಣೆಯ ಅರ್ಥ ಅಂತ ಕರಿತೀವಿ. ನಿರ್ವಹಣೆಯ ವ್ಯಾಖ್ಯೆ. ನಿಮಗೆ ಎಕ್ಸಾಮಲ್ಲಿ 2 ಮಾರ್ಕ್ಸಿಗೆ ಕೇಳ್ತಾರೆ ಕ್ವಶನ್. ಹೆರಾಲ್ಡ್ ಕುಕ್ಸ್ ಮತ್ತು ಹೇಮ್ಸ್ ವಿರಿಚ್ ಅವರ ಪ್ರಕಾರ ನಿರ್ವಹಣೆಯು ಗುಂಪಿನಲ್ಲಿ ಜೊತೆಯಾಗಿ ಕಾರ್ಯನಿರ್ವಹಿಸುವ ವ್ಯಕ್ತಿಗಳು ಆಯ್ಕೆ ಮಾಡಿಕೊಂಡ ಗುರಿಗಳನ್ನು ಪರಿಣಾಮಕಾರಿಯಾಗಿ ಸಾಧಿಸಲು ಬೇಕಾದ ಪರಿಸರವನ್ನು ವಿನ್ಯಾಸಗೊಳಿಸುವ ಮತ್ತು ನಿರ್ವಹಿಸುವ ಒಂದು ಪ್ರಕ್ರಿಯೆಯಾಗಿದೆ. ಹೇಳಬೇಕಂದ್ರೆ ಒಂದು ಗುಂಪಿನಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡುವಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಗುರಿಗಳನ್ನು ಸಾಧಿಸಬೇಕು. ಒಂದು ಕೈಯಲ್ಲಿ ಚಪ್ಪಾಳೆ ಆಗಲ್ಲ, 2 ಕೈ ಸೇರಿದರೆ ಮಾತ್ರ ಚಪ್ಪಾಳೆ. ಹಾಗೆ ಪರಿಸರ ವಿನ್ಯಾಸವನ್ನು ಗೊಳಿಸುವುದು ಮತ್ತು ನಿರ್ವಹಿಸುವ ಒಂದು ಪ್ರಕ್ರಿಯೆಯಾಗೈತಿ. ನಿರ್ವಹಣೆಯ ವ್ಯಾಖ್ಯಾನದಲ್ಲಿ ಪ್ರಕ್ರಿಯೆ ಅಂದ್ರೇನು? ಒಂದು ಕೆಲಸವನ್ನು ಮಾಡಿಸಿಕೊಳ್ಳಲು ನಿರ್ವಹಣೆಯು ನಿರ್ವಹಿಸುವ ಪ್ರಾಥಮಿಕ ಕಾರ್ಯಗಳು ಅಥವಾ ಚಟುವಟಿಕೆಗಳಾಗಿವೆ. ಅವು ಯಾವ್ಯಾವ ಕಾರ್ಯಗಳು? ಯೋಚಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿಯಂತ್ರಿಸುವಿಕೆ, ನಿರ್ದೇಶಿಸುವಿಕೆ. ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಎಲ್ಲ ಸಹ ನಿರ್ವಹಣೆ ಬೇಕಾಗ್ತದೆ. ಪರಿಣಾಮಕಾರಿತ್ವ ಎಂದರೇನು? 1 ಮಾರ್ಕ್ಸಿಗೆ ಕೇಳುವಂಥ ಇಂಪಾರ್ಟೆಂಟ್ ಕ್ವಶನ್. ಪರಿಣಾಮಕಾರಿತ್ವ ಅಂದರೆ ಮೂಲತಃ ಕೊಟ್ಟಿರುವ ಕೆಲಸವನ್ನು ನಿಗದಿತ ಸಮಯದೊಳಗೆ ಸರಿಯಾಗಿ ಮುಗಿಸುವುದಕ್ಕೆ ನಾವೇನಂತೀವಿ? ಪರಿಣಾಮಕಾರಿತ್ವ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಈಗ ಸ್ಟೂಡೆಂಟ್ಸಿಗೆ ಹೋಮ್ವರ್ಕ್ ಕೊಟ್ಟಿರ್ತಾರೆ ಟೀಚರ್ಸ್. ಸರಿಯಾದ ಸಮಯಕ್ಕೆ ಹೋಮ್ವರ್ಕ್ ಮುಗಿಸಿದ್ರೆ ಅದು ಪರಿಣಾಮಕಾರಿತ್ವ ಆಗ್ತದೆ. ಪರಿಣಾಮಕಾರಿತ್ವ ಯಾವುದಕ್ಕೆ ಸಂಬಂಧಿಸಿದೆ? 1 ಮಾರ್ಕ್ಸಿಗೆ ಕೇಳುವಂಥ ಇಂಪಾರ್ಟೆಂಟ್ ಕ್ವಶನ್. ಅಂತಿಮ ಫಲಿತಾಂಶಕ್ಕೆ ಸಂಬಂಧಿಸಿದೆ. ಈಗ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ನೀವು ಎಲ್ಲರೂ ಎಕ್ಸಾಮ್ ಬರೀತೀರಿ. ಅದು ರಿಸಲ್ಟ್ ಬಂದ ಮೇಲೆ ಗೊತ್ತಾಗೋದು ಅದು ಫಲಿತಾಂಶ ಏನಾಗೈತಿ ಅನ್ನೋದು. ಪರಿಣಾಮಕಾರಿತ್ವ ಅಂತಿಮ ಫಲಿತಾಂಶಕ್ಕೆ ಸಂಬಂಧಿಸಿದೆ ಅಂತ ಹೇಳ್ತೀವಿ. ದಕ್ಷತೆ ಅಂದ್ರೇನು? ಕಾರ್ಯವನ್ನು ಸರಿಯಾಗಿ ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದಕ್ಕೆ ನಾವೇನಂತೀವಿ? ದಕ್ಷತೆ ಅಂತ ಹೇಳ್ತೀವಿ. ವೆಚ್ಚ. ಫಾರ್ ಎಕ್ಸಾಂಪಲ್ ಟೀಚರ್ ಅಸೈನ್ಮೆಂಟ್ ಕೊಟ್ಟಿರ್ತಾರೆ. ಒಂದಿಷ್ಟು ಜನ ಏನು ಮಾಡ್ತಾರೆ? ಡೇಟ್ ಕೊಟ್ಟಿರ್ತಾರೆ, ಲಾಸ್ಟ್ ಡೇಟ್ ಬಂದ ಮೇಲೆ ತೋರಿಸ್ತಾರೆ ಅಸೈನ್ಮೆಂಟ್. ಇನ್ನು ಕೆಲವು ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರಪ್ಪ ಅಂದ್ರೆ ನಾವು ಕೊಟ್ಟಿರೋ ಡೇಟ್ಗಿಂತ ಮುಂಚೆನೇ ಅಸೈನ್ಮೆಂಟ್ ತಂದು ತೋರಿಸ್ತಾರೆ. ನಿರ್ವಹಣೆಯ ಗುಣಲಕ್ಷಣಗಳು 8 ಮಾರ್ಕ್ಸಿಗೆ ಕೇಳುವಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್. 1ನೇದು ಗುರಿಯನ್ನು ಸಾಧಿಸುವ ಪ್ರಕ್ರಿಯೆಯಾಗಿದೆ ಅಥವಾ ಗುರಿ ಪ್ರಧಾನ ಕಾರ್ಯವಾಗಿದೆ. 2ನೇದು ನಿರ್ವಹಣೆಯು ಬಹು ಆಯಾಮಗಳನ್ನು ಹೊಂದಿದೆ. 3ನೇದು ನಿರ್ವಹಣೆಯು ಒಂದು ಗುಂಪು ಚಟುವಟಿಕೆಯಾಗಿದೆ. ನಿರ್ವಹಣೆಯು ಚಲನಶೀಲ ಕಾರ್ಯವಾಗಿದೆ.
ಐದನೇದು ನಿರ್ವಹಣೆಯು ಸಾರ್ವತ್ರಿಕವಾಗಿದೆ. ಆರನೇದು ನಿರ್ವಹಣೆಯು ನಿರಂತರ ಪ್ರಕ್ರಿಯೆಯಾಗಿದೆ. ಏಳನೇದು ನಿರ್ವಹಣೆಯು ಅಗೋಚರ ಶಕ್ತಿಯಾಗಿದೆ. ನಿರ್ವಹಣೆಯು ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ. ಒಂದು ಸಂಘಟನೆ ಅಥವಾ ಒಂದು ಸಂಸ್ಥೆ ಆಗಿರ್ಬೋದು ಮೂಲಭೂತ ಗುರಿ ಉದ್ದೇಶಗಳನ್ನು ಹೊಂದಿದ್ದು ಅವುಗಳೇ ಅದರ ಅಸ್ತಿತ್ವಕ್ಕೆ ಮೂಲಭೂತ ಕಾರಣಗಳಾಗಿರ್ತವೆ. ಈಗ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಮೊದಲು ಏನಿರಬೇಕು, ಗುರಿ ಇರಬೇಕು. ಒಂದು ಬಿಸ್ನೆಸ್ ಅದ ಅಂದರೂ ಅದಕ್ಕೂ ಒಂದು ಗುರಿ ಇರಬೇಕು. ಆ ಗುರಿ ಸಾಧನೆ ಮಾಡೋಕ್ಕೆ ಏನಾಗ್ತದೆ, ನಿರ್ವಹಣೆ ಸಹಾಯ ಮಾಡ್ತದೆ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಈಗ ಒಂದು ದೊಡ್ಡ ಕಿರಾಣಿ ಸ್ಟೋರ್ ಅದ. ಆ ಕಿರಾಣಿ ಸ್ಟೋರ್ದಾಗ ಏನು ಮಾಡ್ತೀರಿ, ಬಿಸ್ನೆಸ್ ಮಾಡ್ತೀರಿ. ತಿಂಗಳಿಗೆ 50,000 ರೂಪಾಯಿ ದುಡಿಬೇಕು, 20,000 ರೂಪಾಯಿ ದುಡಿಬೇಕು, ಇದು ದುಡಿಬೇಕು ಅನ್ನೋದೇನಿದು ಗುರಿ. ಇದನ್ನು ನಿರ್ವಹಣೆ ಮೂಲಕ ನಿಮ್ಮ ಗುರಿಯನ್ನು ಸಾಧಿಸುವ ಪ್ರಕ್ರಿಯೆ ಆಗಿರ್ತದೆ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಸ್ಟೂಡೆಂಟ್ ಇದ್ದಾವ, ಎಕ್ಸಾಮಲ್ಲಿ ರಿಸಲ್ಟ್ ಸ್ಕೋರ್ ಮಾಡಬೇಕು ಅಂತ ಅನ್ಕೋತಾನೆ. ಇದು ಅವನದು ಗುರಿಯಾಗಿರ್ತದೆ. ಎಲ್ಲ ಸಂಸ್ಥೆಯು ತಮ್ಮದೇ ಆದಂಥ ಗುರಿಗಳನ್ನು ಹೊಂದಿರ್ತದೆ. ಅವುಗಳನ್ನು ಅಸ್ತಿತ್ವಕ್ಕೆ ಮೂಲಭೂತ ಕಾರಣಗಳಾಗಿರ್ತವೆ. ಈಗ ಫಾರ್ ಎಕ್ಸಾಂಪಲ್ ನೋಡಿರಿ, ಜಿಯೋ ಕಂಪ್ನಿ ನೋಡಿರಿ, ಏರ್ಟೆಲ್ ಕಂಪ್ನಿ ನೋಡಿರಿ, ಇವೆಲ್ಲ ಏನು ಗುರಿಯನ್ನು ಸಾಧಿಸೋಕೆ ಅವು ಇನ್ನೂ ಕೂಡ ಅಸ್ತಿತ್ವದಲ್ಲಿದ್ದಾವೆ. ನೋಡೋದಾದ್ರೆ ಒಂದು ಚಿಲ್ಲರೆ ಅಂಗಡಿ ಐತಿ, ಅವು ಗುರಿ ಮಾರಾಟ ಹೆಚ್ಚು ಮಾಡುವುದಾಗಿರ್ತದೆ. ಚಿಲ್ಲರೆ ಅಂಗಡಿ ಅಂದ್ರೆ ನಿಮ್ಮ ಮನೆ ಹತ್ರ ಇರ್ತಾವಲ್ಲ ಅಂಗಡಿ, ಅವಕ್ಕೆಲ್ಲ ಚಿಲ್ಲರೆ ಅಂಗಡಿ ಅಂತೀವಿ. ಸಣ್ಣ ಪುಟ್ಟ ಕಿರಾಣಿ ಅಂಗಡಿಗಳು ಕಿರಾಣಿ ಅಂಗಡಿಗಳಿಗೆ ರಿಟೇಲ್ ಶಾಪ್ ಆಗ್ತವೆ. ಈ ಗುರಿಯನ್ನು ಸಾಧಿಸಲು ಸಂಘಟನೆಯಲ್ಲಿರುವ ವಿವಿಧ ವ್ಯಕ್ತಿಗಳ ಪರಿಶ್ರಮ ಒಟ್ಟುಗೂಡಿಸಿ ಏನಾಗ್ತದೆ, ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯವಾಗ್ತದೆ. ನಿರ್ವಹಣೆಯು ಸರ್ವವ್ಯಾಪಕವಾಗಿದೆ. ಸೆಕೆಂಡ್ ಪಾಯಿಂಟ್, ಸರ್ವವ್ಯಾಪಕ ಅಂದ್ರೇನು? ನಿರ್ವಹಣೆ ಎಲ್ಲ ಕಡೆ ಇದೆ ಎಂದರ್ಥ. ಇಡೀ ಜಗತ್ತಿನ ತುಂಬ ಇದೆ. ಅದು ಭಾರತದಲ್ಲಾಗಲಿ, ಅಮೇರಿಕಾದಲ್ಲಾಗಲಿ, ಜಪಾನ್ದಲ್ಲಾಗಲಿ ಎಲ್ಲಿ ಹೋದರೂ ಸಹ ನಿರ್ವಹಣೆ ಪ್ರಮುಖವಾಗಿರ್ತದೆ. ಒಂದು ಉದ್ದಿಮೆಯನ್ನು ನಿರ್ವಹಿಸಲು ಬೇಕಾದ ಚಟುವಟಿಕೆಗಳು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ರಾಜಕೀಯ ಸಂಘಟನೆಗಳು ಇವೆಲ್ಲ ಮೊದಲಾದವುಗಳು ಎಲ್ಲ ರೀತಿ ಸಂಘಟನೆಗಳಿಗೂ ಸಾಮಾನ್ಯವಾಗಿರ್ತದೆ. ಎಕ್ಸಾಂಪಲ್ ನೋಡೋದಾದ್ರೆ ಮನೆಯಲ್ಲೂ ಸಹ ನಿರ್ವಹಣೆ ಇರ್ತದೆ. ಮನೆಯಲ್ಲಿ ಹಿರಿಯರು ಮ್ಯಾನೇಜ್ ಮಾಡ್ತಾರೆ. ತಿಂಗಳಿಗೆ 10,000 ರೂಪಾಯಿ ಸ್ಯಾಲ್ರಿ ಇತ್ತಂದ್ರೆ ಅದರಲ್ಲೇ ಕರೆಂಟ್ ಬಿಲ್ ಕಟ್ಟಬೇಕು, ರೇಷನ್ ತೊಗೋಬೇಕು, ಇವೆಲ್ಲನೂ ಮ್ಯಾನೇಜ್ಮೆಂಟ್ ಅಂತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡೋದು, ಒಂದು ಆಸ್ಪತ್ರೆ ಅಥವಾ ಒಂದು ಶಾಲೆ ನಿರ್ವಹಿಸುವಂತೆ ಒಂದು ಪೆಟ್ರೋಲ್ ಬಂಕನ್ನು ನಿರ್ವಹಿಸಬೇಕಾದ ಅಗತ್ಯವಿರ್ತದೆ. ಭಾರತದಲ್ಲಾಗಲಿ, ಅಮೇರಿಕಾದಲ್ಲಾಗಲಿ, ಸಂಯುಕ್ತ ಸಂಸ್ಥಾನ, ಜರ್ಮನಿ ಅಥವಾ ಜಪಾನ್ ಆಗಿರಲಿ, ಎಲ್ಲೆಡೆ ವ್ಯವಸ್ಥಾಪಕ ಒಂದೇ ರೀತಿ ಕಾರ್ಯವನ್ನು ನಿರ್ವಹಿಸ್ತದೆ. ನಿರ್ವಹಣೆಯು ಬಹು ಆಯಾಮ ಹೊಂದಿದೆ. ನಿರ್ವಹಣೆ ಒಂದು ಸಂಕೀರ್ಣ ಚಟುವಟಿಕೆಯಾಗಿದ್ದು ಪ್ರಮುಖವಾಗಿ 3 ಆಯಾಮಗಳನ್ನು ಹೊಂದಿದೆ. ಅವು ಯಾವಂದ್ರೆ, ಒಂದನೇದು ಕೆಲಸದ ನಿರ್ವಹಣೆ. ಎಲ್ಲ ಸಂಘಟನೆಗಳು ಕೆಲವೊಂದು ಕಾರ್ಯನಿರ್ವಹಿಸಲು ಅಸ್ತಿತ್ವದಲ್ಲಿರ್ತದೆ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಕಾರ್ಖಾನೆ ಒಳಗೆ ಸರಕುಗಳನ್ನ ಉತ್ಪಾದಿಸಲಾಗ್ತದೆ. ಸಿದ್ಧ ಉಡುಪಿನ ಅಂಗಡಿ ಒಳಗೆ ಗ್ರಾಹಕ ಅಗತ್ಯವಿರುವ ವಸ್ತುಗಳನ್ನು ತೋರಿಸಿ ಗ್ರಾಹಕರನ್ನು ತೃಪ್ತಿಪಡಿಸಲಾಗ್ತದೆ. ಹಾಗೆ ಎಕ್ಸಾಂಪಲ್ ನೋಡೋದಾದ್ರೆ ಆಸ್ಪತ್ರೆ ಒಳಗೆ ರೋಗಿಗೆ ಚಿಕಿತ್ಸೆ ನೀಡಲಾಗ್ತದೆ. ನಿರ್ವಹಣೆಯು ಈ ಕಾರ್ಯವನ್ನು ನಿರ್ಧರಿಸಬೇಕಾದ ಗುರಿಗಳನ್ನಾಗಲಿ ಪರಿವರ್ತಿಸುತ್ತದೆ ಮತ್ತು ಅವುಗಳನ್ನು ಸಾಧಿಸಬೇಕಾದ ಸಂಪನ್ಮೂಲಗಳನ್ನು ನಿಯೋಜಿಸುತ್ತದೆ ಅಂತ ಹೇಳ್ತೀವಿ. ಎರಡನೇದು ವ್ಯಕ್ತಿಗಳ ನಿರ್ವಹಣೆ. ವ್ಯಕ್ತಿಗಳ ನಿರ್ವಹಣೆ ಅಂದರೆ ಏನಂತ ನೋಡೋಣ. ಜನರ ಮೂಲಕ ಕೆಲಸವನ್ನು ತೆಗೆದುಕೊಳ್ಳುವರು ಎಂದಿಗೂ ವ್ಯವಸ್ಥಾಪಕರ ಪ್ರಮುಖ ಕಾರ್ಯವಾಗಿರ್ತದೆ. ವ್ಯವಸ್ಥಾಪಕ ಅಂದರೆ ಮ್ಯಾನೇಜರ್ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಮ್ಯಾನೇಜರ್ ಅವನ ಕೆಳಗಿರುವ ಸಿಬ್ಬಂದಿಗಳ ಹತ್ರ ಏನು ಮಾಡ್ತಾನೆ, ಕೆಲಸ ಮಾಡಿಸ್ಕೊಳ್ತಾನ. ನಿರ್ವಹಣೆಯ ಕಾರ್ಯವು ಜನರ ಸಾಮರ್ಥ್ಯಗಳನ್ನು ಪರಿಣಾಮಕಾರಿಯಾಗಿ ಹಾಗೂ ಅವರ ದೌರ್ಬಲ್ಯಗಳನ್ನು ಗುಣವಾಗಿಸಿ ಸಂಘಟನೆಯ ಗುರಿಗಳನ್ನು ಸಾಧಿಸುವತ್ತ ಅವರ ಕೆಲಸ ನಿರ್ವಹಿಸುವಂತೆ ಮಾಡುವುದಾಗಿದೆ. ಈ ನಿರ್ವಹಣೆ ಏನು ಮಾಡ್ತದಪ್ಪ ಅಂದ್ರೆ, ಕೆಲಸ ಮಾಡ್ತಿರ್ತಾರಲ್ಲ ಎಂಪ್ಲಾಯಿಗಳು ಅಥವಾ ಕೆಲಸಗಾರರು, ಅವರನ್ನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ. ಈಗ ಒಬ್ಬ ಪಗಾರ ಜಾಸ್ತಿ ಕೇಳ್ತಾನೆ, ಇನ್ನೊಬ್ಬವ ಜಾಸ್ತಿ ಹೇಗೆ ಕೊಡಬೇಕು ಅಂತ ಅವನು ವಿಚಾರ ಮಾಡ್ತಾನೆ. ಕೆಲಸ ಹೇಗೆ ಮಾಡಿಸ್ಕೊಳ್ಳೋದು ಅಂತ ಒಬ್ಬರು ವಿಚಾರ ಮಾಡ್ತಾರೆ. ಮತ್ತೊಬ್ಬ ಏನು ಮಾಡ್ತಾನೆ, ಪಗಾರ ಕಡಿಮೆ ಇರಲಿ, ನನಗೆ ಪ್ರಮೋಷನ್ ಬೇಕು, ಪ್ರಮೋಷನ್ ಕೊಡ್ರಿ ಅಂತ ಹೇಳ್ತಾರೆ. ಇವರನ್ನು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡುವುದಕ್ಕೆ ನಿರ್ವಹಣೆ ಏನು ಮಾಡ್ತದೆ ಅಂದ್ರೆ, ಅವರ ದೌರ್ಬಲ್ಯಗಳನ್ನು ನೋಡಿಕೊಂಡು ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಕೆಲಸ ತೆಗೆದುಕೊಳ್ಳುವುದಕ್ಕೆ ನಿರ್ವಹಣೆ ಸಹಕಾರಿಯಾಗಿದೆ ಅಂತ ಹೇಳ್ತೀವಿ. ಕಾರ್ಯಾಚರಣೆಗಳ ನಿರ್ವಹಣೆ. ಸಂಘಟನೆ ಯಾವುದೇ ಆಗಿರಲಿ, ಅದು ಅಸ್ತಿತ್ವದಲ್ಲಿರಲು ಏನಾದರೊಂದು ಮೂಲ ಉತ್ಪನ್ನ ಅಥವಾ ಸೇವೆಯನ್ನು ಒದಗಿಸಬೇಕಾಗ್ತದೆ. ಒಂದು ಬಿಸ್ನೆಸ್ ಚೆನ್ನಾಗಿ ನಡಿಬೇಕಂದ್ರೆ ಜನರು ಏನಾರ ಒಂದು ಕೆಲಸ ಮಾಡ್ಕೋತಾ ಇರ್ಬೇಕು. ಕಸ್ಟಮರ್ಗೆ ಚಲೋ ತಂಗೆ ನೋಡ್ಕೊತ ಹೋದ್ರೆ ಬಿಸ್ನೆಸ್ ಚಲೋ ಇರ್ತದೆ. ನೋಡಲಿಲ್ಲ ಅಂದ್ರೆ
ಸರಿಯಾಗಿ ಕೊಡಲಿಲ್ಲ ಅಂದ್ರೆ ಕಸ್ಟಮರ ಬರುವುದಿಲ್ಲ. ಒಳ್ಳೆ ರೀತಿ ಸೇವೆ ಕೊಟ್ಟರೆ ಮಾತ್ರ ಅದು ಬಿಸ್ನೆಸ್ ಅಸ್ತಿತ್ವದಲ್ಲಿ ಇರ್ತದೆ. ನಿರ್ವಹಣೆಯು ಕಾರ್ಯಸಾಧಕ ಸಂಪನ್ಮೂಲಗಳನ್ನು, ಕಚ್ಚಾ ವಸ್ತುಗಳು ಮತ್ತು ತಂತ್ರಜ್ಞಾನವನ್ನು ಪರಿವರ್ತಿಸಿ ಬಳಕೆದಾರರಿಗೆ ಸಿದ್ಧಪಡಿಸಿದ ಉತ್ಪನ್ನಗಳನ್ನು, ಸರಕು ಅಥವಾ ಸೇವೆಗಳನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಯಾವ ಥರ ನೋಡೋಣ. ಈಗ ಫ್ಯಾಕ್ಟ್ರಿ ಒಳಗೆ ನೋಡ್ರಿ, ಸಕ್ಕರೆ ಹೆಂಗೆ ತಯಾರು ಮಾಡ್ತಾರೆ ಅಂದ್ರೆ ಕಬ್ಬನ್ನು ತಗೋತಾರೆ, ಮಷಿನ್ ಒಳಗೆ ಹಾಕ್ತಾರೆ, ರಸ ತೆಗಿತಾರೆ. ರಸವನ್ನು ಏನು ಮಾಡ್ತಾರೆ, ಕುದಿಸಿದ ನಂತರ ಅದು ಏನಾಗ್ತೈತಿ, ನಿಜವಾದ ಸಕ್ಕರೆ ತಯಾರಾಗ್ತದೆ. ಅದಕ್ಕೆ ಕೆಮಿಕಲ್ಸ್ ಹಾಕಿ ಏನು ಮಾಡ್ತಾರೆ, ಫೈನಲ್ ಆಗಿ ಸಕ್ಕರೆ ರೆಡಿ ಮಾಡ್ತಾರೆ. ಈ ಥರ ಎಲ್ಲ ರೆಡಿ ಮಾಡ್ತಾರಲ್ಲ, ಅದಕ್ಕೆ ನಾವು ಕಾರ್ಯಾಚರಣೆಗಳ ನಿರ್ವಹಣೆ ಅಂತ ಕರಿತೀವಿ. ನಿರ್ವಹಣೆಯು ನಿರಂತರ ಪ್ರಕ್ರಿಯೆಯಾಗಿದೆ. ನಿರ್ವಹಣೆಯು ಪ್ರಕ್ರಿಯೆ ನಿರಂತರ ಅಂದ್ರೆ ಕಂಟಿನ್ಯೂವಸ್ ಆಗಿರ್ತದೆ. ಆ ಕಂಪ್ನಿ ಬಂದ್ ಆಗುವವರೆಗೂ ನಿರ್ವಹಣೆ ಇರ್ತದೆ ಅಂತ ಹೇಳ್ತೀವಿ. ನಿರ್ವಹಣೆಯು ಪ್ರಕ್ರಿಯೆಯು ನಿರಂತರ, ಸಂಯುಕ್ತ ಆದರೆ ಪ್ರತ್ಯೇಕ ಕಾರ್ಯಗಳ ಸರಣಿಯಾಗಿದೆ. ಈ ಕಾರ್ಯಗಳನ್ನು ಎಲ್ಲ ವ್ಯವಸ್ಥಾಪಕರು ಏಕಕಾಲಿಕವಾಗಿ ಎಲ್ಲ ಸಮಯದಲ್ಲೂ ನಿರ್ವಹಿಸುತ್ತಾರೆ ಅಂಥೇಳಿ. ಮೊದಲ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಪ್ಲ್ಯಾನ್ ಮಾಡುವಾಗ ನಿರ್ವಹಣೆ ಬೇಕು. ನಾವು ಒಂದು ಪ್ಲ್ಯಾನ್ ಹೇಳಿದ್ರೆ ಮತ್ತೊಂದು ಪ್ಲ್ಯಾನ್ ಹೇಳ್ತಾನೆ. ಹೀಗೆ ಎಲ್ಲರೂ ಒಂದೊಂದು ಪ್ಲ್ಯಾನ್ ಹೇಳ್ತಾರೆ. ಹೀಗೆ ಮಾಡಿದ್ರೆ ಇಬ್ಬರ ನಡುವೆ ಸರಿಯಾದ ನಿರ್ವಹಣೆ ಇಲ್ಲ. ನಾ ಹೇಳಿದ ಪ್ಲ್ಯಾನ್ ನಾವು ಒಪ್ಕೊಳ್ಳಂಗಿಲ್ಲ, ಅವ್ನು ಹೇಳಿದ ಪ್ಲ್ಯಾನ್ ಇವ್ರು ಒಪ್ಕೊಳ್ಳಲ್ಲ. ನಿರ್ವಹಣೆ ಇರಲಿಲ್ಲ ಅಂದ್ರೆ ಪ್ಲ್ಯಾನ್ಗಳು ಹಾಳಾಗ್ತವೆ. ಈ ಸಂಘಟನೆ ಸರಿಯಾದ ರೀತಿಯಲ್ಲಿ ಬಿಲ್ಡಿಂಗ್ಗಳನ್ನು ಗುರುತಿಸಬೇಕಾಗ್ತದೆ. ಸಿಬ್ಬಂದಿ ನಿರ್ವಹಣೆ. ಬಿಲ್ಡಿಂಗ್ ರೆಡಿ ಆಗ್ತದೆ, ಆಯಿತು, ಕೆಲಸ ಮಾಡೋಕೆ ವರ್ಕರ್ಸ್ ಬೇಕಲ್ಲ, ಅಲ್ಲಿ ವರ್ಕರ್ಸ್ ನೇಮಕಾತಿ ಮಾಡ್ಕೋಬೇಕು, ಅಲ್ಲಿಯೂ ನಿರ್ವಹಣೆ ಬೇಕಾಗ್ತದೆ. ಎಂಥ ವ್ಯಕ್ತಿಗಳನ್ನು ಸೇರಿಸ್ಕೊಳ್ಬೇಕು, ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯನ್ನು ನೇಮಕ ಮಾಡಿಕೊಳ್ಬೇಕಾಗ್ತದೆ. ಅದು ಎಲ್ಲಿ ಬರ್ತದೆ ಅಂದ್ರೆ ಸಿಬ್ಬಂದಿ ನೇಮಕಾತಿಯಲ್ಲಿ ಬರ್ತದೆ. ನಿಯಂತ್ರಣ. ನಾವು ಅನ್ಕೊಂಡ ಪ್ಲ್ಯಾನ್ ಏನಾಯಿತು, ರಿಸಲ್ಟ್ ಏನಾಯಿತು, ನಿರ್ವಹಣೆ ಅನ್ನೋದು ಪ್ರಮುಖ ಕಾರ್ಯವಾಗಿ ನಿರ್ವಹಿಸ್ತದೆ. ಎಲ್ಲ ವ್ಯವಸ್ಥಾಪಕರು ಇಲ್ಲಿ ಕಾರ್ಯಗಳನ್ನು ನಿರಂತರವಾಗಿ ನಿರ್ವಹಿಸಬೇಕಾಗ್ತದೆ. ಈ ನಿರ್ವಹಣಾ ಕಾರ್ಯ ಏನು ಮಾಡ್ತೀವಿ, ಸಂಸ್ಥೆಯೊಳಗೆ ಅಸ್ತಿತ್ವದಲ್ಲಿರೋ ತನಕ ನಿರಂತರವಾಗಿ ನಡೀತಾನೇ ಇರ್ತದೆ. ಎಲ್ಲ ಮ್ಯಾನೇಜರ್ಗಳು ಈ ಕಾರ್ಯಗಳನ್ನು ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಕಂಪನಿ ಎಲ್ಲಿವರೆಗೂ ರನ್ ಆಗ್ತಿರ್ತದೋ ಅಲ್ಲಿವರೆಗೂ ನಿರ್ವಹಿಸಬೇಕಾಗ್ತದೆ. ನಿರ್ವಹಣೆಯು ಒಂದು ಗುಂಪು ಚಟುವಟಿಕೆಯಾಗಿದೆ. ಅಂದರೆ ಒಬ್ಬನೇ ಇದ್ದಂದ್ರೆ ಮ್ಯಾನೇಜ್ ಮಾಡುವುದು ಅವಶ್ಯಕತೆ ಇಲ್ಲ. ಭಾಳ ಜನ ಇದ್ದರೆ ಮ್ಯಾನೇಜ್ ಮಾಡಬೇಕಾಗ್ತದೆ. ಗುಂಪು ಇದ್ದರೆ ಅಷ್ಟೇ ನಿರ್ವಹಣೆ ಬೇಕಾಗುತ್ತದೆ ಅಂತ ಹೇಳ್ತೀವಿ. ನೋಡೋಣ ಎಕ್ಸ್ಪ್ಲನೇಷನ್. ಪ್ರತಿಯೊಂದು ಸಂಘಟನೆಯು ವಿವಿಧ ಅಗತ್ಯತೆಗಳನ್ನು ಹೊಂದಿದ ಹಲವಾರು ವ್ಯಕ್ತಿಗಳ ಗುಂಪಾಗಿದೆ. ಇದರ ಪ್ರತಿಯೊಬ್ಬ ಸದಸ್ಯನಿಗೂ ಭಿನ್ನವಾದ ಉದ್ದೇಶವಿರುತ್ತದೆ. ಆದರೆ ಸಂಘಟನೆಯ ಸದಸ್ಯರಾಗಿ ಅವರು ಸಂಘಟನೆಯ ಸಾಮಾನ್ಯ ಗುರಿ ಪೂರೈಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾರೆ. ನಿರ್ವಹಣೆಯು ತನ್ನ ಎಲ್ಲ ಸದಸ್ಯರಿಗೆ ಬೆಳೆಯಲು ಮತ್ತು ಅಭಿವೃದ್ಧಿ ಹೊಂದಲು ಅವಕಾಶ ಮಾಡಿಕೊಡುತ್ತದೆ. ನೋಡೋಣ, ಬೇರೆ ಬೇರೆ ರಾಜ್ಯದವ್ರನ್ನ ಮ್ಯಾನೇಜ್ ಮಾಡಬೇಕು, ನಿರ್ವಹಣೆ ಮಾಡಬೇಕು. ಮ್ಯಾನೇಜರ್ದು ಮೇನ್ ಕೆಲಸ ಆಗಿರ್ತದೆ. ನಾ ಆಂಧ್ರದವ ಇದ್ದೀನಿ, ನಾ ಕೇರಳದವ ಇದ್ದೀನಿ, ಕೆಲಸ ಮಾಡಲ್ಲ ಅಂದ್ರೆ ಅದು ಕಂಪ್ನಿಗೆ ಎಫೆಕ್ಟ್ ಆಗ್ತದೆ. ಒಂದು ತಂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋ ಹಾಗೆ ನೋಡಿಕೊಳ್ಳುವುದು ವ್ಯವಸ್ಥಾಪಕನ ಕೆಲಸ ಆಗಿರ್ತದೆ. ಅದನ್ನು ಸರಿಯಾಗಿ ನೋಡಿಕೊಳ್ಳುವುದು ಮತ್ತು ನಿರ್ವಹಣೆಯ ಗುಂಪು ಚಟುವಟಿಕೆಯಾಗಿದೆ ಅಂತ ಹೇಳ್ತೀವಿ. ಗುಂಪಲ್ಲಿ ಕೆಲಸ ಮಾಡ್ತಾರೆ. ಇನ್ನೂ ಕೆಲವು ಜನ ಏನು ಮಾಡ್ತಾರೆ, ಗುಂಪಲ್ಲಿ ಕೆಲಸ ಮಾಡಲ್ಲ, ಡಿಸ್ಕಸ್ ಮಾಡ್ತಿರ್ತಾರೆ. ಅವರು ಗುಂಪಲ್ಲಿ ಎಲ್ಲರೂ ಸೇರಿ ಹೊಂದ್ಕೊಂಡು ಹೋದ್ರೆ ಒಂದು ಸಂಸ್ಥೆ ಗುರಿಯನ್ನು ತಲುಪಲು ಸಾಧ್ಯವಾಗ್ತದೆ. ಅವರು ಹೊಂದ್ಕೊಂಡು ಹೋಗಲಿಲ್ಲ ಅಂದರೆ ಕಂಪನಿ ಏನಾಗಿರ್ತದೆ, ಒಂದು ಸಂಸ್ಥೆ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ನಿರ್ವಹಣೆಯು ಒಂದು ಗುಂಪು ಚಟುವಟಿಕೆಯಾಗಿ ಕಾರ್ಯನಿರ್ವಹಿಸ್ತೈತಿ ಅಂತ ಹೇಳ್ತೀವಿ. ನಿರ್ವಹಣೆಯು ಚಲನಶೀಲ ಕಾರ್ಯವಾಗಿದೆ. ಪ್ರತಿಯೊಂದು ಸಂಘಟನೆಯು ಬದಲಾಗುತ್ತಿರುವ ಪರಿಸರದಲ್ಲಿ ಕಾರ್ಯನಿರ್ವಹಿಸಬೇಕಾಗ್ತದೆ. ಅದು ತನ್ನನ್ನು ಮತ್ತು ತನ್ನ ಗುರಿಗಳನ್ನು ಪರಿಸರದ ಅಗತ್ಯತೆಗೆ ತಕ್ಕಂತೆ ಬದಲಾಯಿಸಬೇಕಾಗ್ತದೆ. ಆದ್ದರಿಂದ ನಿರ್ವಹಣೆ ಒಂದು ಚಲನಶೀಲ ಕಾರ್ಯವಾಗಿದೆ ಅಂತ ಹೇಳ್ತೀವಿ. ಈ ಒಂದು ಬಿಸ್ನೆಸ್ ಅದ ಅಂತ ತಿಳ್ಕೊರಿ. ಅದರ ಸುತ್ತಮುತ್ತ ಏನಿರ್ತಾವ, ಸಾಮಾಜಿಕ ಪರಿಸರ, ಆರ್ಥಿಕ ಪರಿಸರ ಮತ್ತು ರಾಜಕೀಯ ಪರಿಸರ. ಇಲ್ಲಿ ಏನಾದರೂ ಚೇಂಜ್ ಆಯಿತು ಅಂದರೆ ಬಿಸ್ನೆಸ್ಸಲ್ಲೂ ಚೇಂಜ್ ತರಬೇಕು. ಅದು ನಿರ್ವಹಣೆ ಆಗಿರ್ತದೆ. ಈಗ ಬ್ಯಾಂಕ್ ಒಳಗೆ ಮೊದಲು ಕಂಪ್ಯೂಟರ್ ಇರಲಿಲ್ಲ, ಆವಾಗ ಬುಕ್ಕಲ್ಲಿ ಬರೀತಿದ್ರು. ಇವಾಗ ಅಮೌಂಟ್ ಇಷ್ಟು, ಅಮೌಂಟ್ ಇಷ್ಟು, ಬುಕ್ ಇಷ್ಟು ಅಂಥೇಳಿ
ಅವ್ರು ಪ್ರತಿಯೊಂದು ಡೀಟೇಲ್ಸ್ ಏನು ಮಾಡ್ತಾರೆ ಬುಕ್ಕಲ್ಲಿ ಬರಿತಿದ್ರು ಅವಾಗ. ಯಾವಾಗ ಮೊದಲು. ಇವಾಗ ಪರಿಸರ ಚೇಂಜ್ ಆಯಿತು. ಚೇಂಜ್ ಆದಾಗ ಏನು ಮಾಡಿದರು, ತಂತ್ರಜ್ಞಾನದಲ್ಲಿ ಬದಲಾವಣೆ ಆಯಿತು, ಕಂಪ್ಯೂಟರ್ಗಳು ಬಂತು. ಆವಾಗ ಅದನ್ನು ಸಹ ಅವರು ಅಪ್ಲೈ ಮಾಡಬೇಕಾಗ್ತೈತಿ ಈ ಬಿಸ್ನೆಸ್ಸಲ್ಲಿ. ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳನ್ನು ತರಲಿಕ್ಕೆ ನಿರ್ವಹಣೆಯು ಸಹಕಾರಿಯಾಗಿದೆ ಅಂತ ಹೇಳ್ತೀವಿ. ಆದ್ದರಿಂದ ಸಂಘಟನೆ ಯಶಸ್ವಿ ಆಗಬೇಕಾದ್ರೆ ವ್ಯವಸ್ಥಾಪಕನು ಮತ್ತು ಅದರ ಗುರಿಗಳನ್ನು ಪರಿಸರಕ್ಕೆ ತಕ್ಕಂತೆ ಬದಲಾಯಿಸ್ಕೊಳ್ಬೇಕಾಗ್ತದೆ. ಒಂದು ಬಿಸ್ನೆಸ್ ಸಕ್ಸಸ್ಫುಲ್ ಆಗಬೇಕಾದ್ರೆ ವ್ಯವಸ್ಥಾಪಕ ಅದರ ಗುರಿಗಳನ್ನು ನೋಡಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನೋಡಿರಿ, ನೋಕಿಯಾ ಮೊಬೈಲು, ಕೀಪ್ಯಾಡ್ ಮೊಬೈಲ್ ಮೊದಲಿದ್ದು. ಈಗ ನೋಕಿಯಾ ಮೊಬೈಲ್ ಇಲ್ಲ, ಇವಾಗ ಹ್ಯಾಂಡ್ಸೆಟ್ ಸ್ಮಾರ್ಟ್ಫೋನ್ ಮೊಬೈಲ್ ಅದಾವೆ. ಈಗ ಎಲ್ಲರೂ ನೋಕಿಯಾ ಮೊಬೈಲ್ ತೊಗೋತಾರೋ, ಸ್ಮಾರ್ಟ್ಫೋನ್ ತೊಗೋತಾರೋ. ನಿರ್ವಹಣೆ ಅನ್ನೋದು ಯಶಸ್ವಿ ಆಗಬೇಕಾದ್ರೆ ಜನರ ಅಗತ್ಯಕ್ಕೆ ತಕ್ಕಂತೆ ಏನು ಮಾಡ್ತೀವಿ, ಪರಿಸರಕ್ಕೆ ಹೊಂದಿಕೊಂಡು ಗುರಿಯನ್ನು ಸಾಧಿಸಬೇಕಾಗ್ತದೆ, ಬದಲಾವಣೆ ತರಬೇಕು. ಅಂದರೆ ನಿರ್ವಹಣೆ ಪ್ರಮುಖ ಕಾರ್ಯ ನಿರ್ವಹಿಸ್ತದೆ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಫಾಸ್ಟ್ ಫುಡ್. ಅಲ್ಲೇ ಮಾಡಿಕೊಡ್ತಾರೆ, ಅಲ್ಲೇ ತಿಂದು ಅಲ್ಲೇ ಹೋಗುವುದು, ಕೆಲವೇ ನಿಮಿಷಗಳಲ್ಲಿ ರೆಡಿ ಆಗುವಂಥ ಆಹಾರ ಅಂಥದ್ದು ಒಂದು ಕಂಪನಿ ಅದ. ಈಗ ಫಾಸ್ಟ್ ಫುಡ್ ರೆಡಿ ಆಗಕ್ಕೆ ಮೆಕ್ಡೊನಾಲ್ಡ್ ಕಂಪ್ನಿ ಏನು ಮಾಡ್ತು, ಭಾರತೀಯ ಮಾರುಕಟ್ಟೆ ಒಳಗೆ ಅಸ್ತಿತ್ವ ಉಳಿಸ್ಕೊಳ್ಳಾಕ ಬೇರೆ ದೇಶದ ನಮ್ಮ ದೇಶದಲ್ಲಿ ಅಸ್ತಿತ್ವ ಉಳಿಸ್ಕೊಳ್ಳಾಕ ಬರ್ಗರ್ ತಿಂತೀರಿ, ತನ್ನ ತಿನಿಸುಗಳ ಪಟ್ಟಿಯಲ್ಲಿ ಬದಲಾವಣೆ ಮಾಡ್ತು. ಕೆಲವು ಜನ ವೆಜಿಟೇರಿಯನ್ ಅದಾರ, ಅದಕ್ಕಾಗಿ ವೆಜ್ ಬರ್ಗರ್ ಮಾಡಿದರು. ಅಂದ್ರೆ ಹಂಗೆ ಭಾರತ ದೇಶದಾಗ ಆಲೂಗಡ್ಡೆಯಿಂದ ಮಾಡ್ತಾರೆ ಫಿಂಗರ್ ಚಿಪ್ಸ್, ಅದಕ್ಕೂ ಫ್ರೆಂಚ್ ಫ್ರೈಸ್ ಅಂದರು. ಕಾಫಿ ತಂದರು, ಐಸ್ ಕ್ರೀಮ್ ಭಾಳ ತಿಂತೀರಿ, ಐಸ್ ಕ್ರೀಮ್ ತಂದರು, ಲೆಗ್ ಪೀಸ್ ತಂದರು. ಈ ರೀತಿ ಬದಲಾವಣೆ ಮಾಡ್ಕೊಂಡು ಬಂದರು. ಅದೇ ಅಮೇರಿಕಾದಲ್ಲಿ ಹೋದ್ರೆ ಅಲ್ಲಿ ನಾನ್ ವೆಜ್ ಅದ, ವೆಜಿಟೇರಿಯನ್ ಇಲ್ಲ. ಇಂಡಿಯಾದಲ್ಲಿ ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ವೆಜ್ ಬರ್ಗರ್ ಮಾಡೋದು. ಈರುಳ್ಳಿ ಟೊಮೆಟೊ ಹಾಕಿ ಮೇಲೊಂದು ಕೆಳಗೊಂದು ಬ್ರೆಡ್, ಮೇಲೊಂದು ಕೆಳಗೊಂದು ಬ್ರೆಡ್ ಇಟ್ಟು ಇದನ್ನು ಬರ್ಗರ್, ಇದಕ್ಕೆ 300 ರೂಪಾಯಿ ತೊಗೋತಾರೆ. ಈ ರೀತಿಯಲ್ಲಿ ಬದಲಾವಣೆಗಳನ್ನು ತೊಗೊಂಡು ಬರುವುದು. ಅದನ್ನೇನು ಮಾಡ್ತೀವಿ, ಈ ಥರ ಬದಲಾವಣೆಗಳನ್ನು ತರೋಣ. ನಿರ್ವಹಣೆ ಏನಾಗ್ತದೆ, ಒಂದು ಚಲನಶೀಲ ಕಾರ್ಯವಾಗಿ ನಿರ್ವಹಣೆ ಮಾಡ್ತದೆ ಅಂತ ಹೇಳ್ತೀವಿ. ಈಗ ನೆಕ್ಸ್ಟ್ ಪಾಯಿಂಟ್, ನಿರ್ವಹಣೆ ಒಂದು ಅಗೋಚರ ಶಕ್ತಿಯಾಗಿದೆ. ನಿರ್ವಹಣೆಯು ಅಗೋಚರ ಶಕ್ತಿಯಾಗಿದ್ದು ಅದನ್ನು ನೋಡಲು ಸಾಧ್ಯವಿಲ್ಲ. ಆದರೆ ಅದನ್ನು ಇರುವಿಕೆ ಮತ್ತು ಪರಿಣಾಮಕಾರವನ್ನು ಸಂಘಟನೆಯು ಕಾರ್ಯನಿರ್ವಹಿಸುತ್ತಿರುವ ರೀತಿ, ಉತ್ಪಾದನೆಯ ಗುರಿ ಸಾಧನೆ, ನೌಕರರ ಸಂತೃಪ್ತಿ ಮುಂತಾದವುಗಳ ಮೂಲಕ ಕಾಣಬಹುದಾಗಿದೆ. ಸಂಸ್ಥೆ ಯಾವ ರೀತಿ ಕೆಲಸ ಮಾಡ್ತದಲ್ಲ ಅದರ ಮೇಲೆ ನಾವು ಗುರುತಿಸಲಾಗ್ತದೆ. ನಿರ್ವಹಣೆ ಪರಿಣಾಮವನ್ನು ಯೋಜನೆಗಳಿಗೆ ಅನುಗುಣವಾಗಿ ಗುರಿ ಮುಟ್ಟುವುದು, ಸಿಬ್ಬಂದಿ ವರ್ಗದವರನ್ನು ಸಂತೋಷ ಮತ್ತು ತೃಪ್ತಿಯಿಂದ ಇರುವುದು, ಹಾಗೂ ಅವರ ಸುವ್ಯವಸ್ಥೆ ಬದಲಾಗಿ ವ್ಯವಸ್ಥಿತವಾಗಿರುವುದು ಮುಂತಾದವುಗಳನ್ನು ಗಮನಿಸಬೇಕಾಗ್ತದೆ. ಯಾವ ಸಂಸ್ಥೆ ಗುರಿ ಮುಟ್ಟಲಾಗ್ತದಲ್ಲ ನಿರ್ವಹಣೆ ಯೋಜನೆ ಹೊಂದಿದೆ ಅಂತ ತಿಳ್ಕೊತೀವಿ. ಮತ್ತು ಕೆಲಸ ಮಾಡೋ ಕೆಲಸಗಾರರು ಸಂತೋಷ ಮತ್ತು ತೃಪ್ತಿಯಿಂದ ಖುಷಿಯಾಗಿದ್ರೆ ನಿರ್ವಹಣೆ ಚೆನ್ನಾಗಿರ್ತದೆ ಅನ್ನರ್ಥ. ಕೆಲವು ಕಂಪ್ನಿ ಒಳಗೆ ಕೆಲಸಗಾರರು ಶಟ್ಕೊಂಡು ಕೂತಿರ್ತಾರೆ, ಕೆಲಸ ಮಾಡೋಂಗಿಲ್ಲ, ಅಲ್ಲಿ ಏನಾಗ್ತದೆ ಸರಿಯಾದ ರೀತಿಯೊಳಗೆ ನಿರ್ವಹಣೆ ಇಲ್ಲ ಅಂತ ಅರ್ಥ ಮಾಡ್ಕೋತೀವಿ. ಅದಕ್ಕೆ ನಿರ್ವಹಣೆ ಅನ್ನೋದು ಒಂದು ಅಗೋಚರ ಶಕ್ತಿಯಾಗಿದೆ ಅಂತ ಹೇಳಲಾಗ್ತದೆ. ಇವತ್ತಿನ ವಿಡಿಯೋದಲ್ಲಿ ನಿರ್ವಹಣೆ ಸ್ವರೂಪ ಮತ್ತು ಮಹತ್ವದ ಚಾಪ್ಟರಲ್ಲಿ ಪೀಠಿಕೆ, ನಿರ್ವಹಣೆ ಅರ್ಥ, ನಿರ್ವಹಣೆಯ ವ್ಯಾಖ್ಯೆ, ಪರಿಣಾಮಕಾರಿತ್ವ ಎಂದರೇನು, ದಕ್ಷತೆ ಎಂದರೇನು ಮತ್ತು ನಿರ್ವಹಣೆ ಗುಣಲಕ್ಷಣಗಳನ್ನು ನೋಡಿದ್ರಿ. ಇವಾಗ ಮುಂದಿನ ವಿಡಿಯೋದಲ್ಲಿ ನಿರ್ವಹಣೆಯ ಉದ್ದೇಶಗಳನ್ನು ಯಾವ ರೀತಿ ಇರ್ತಾವ ಅಂತ ನೋಡ್ತಾ ಹೋಗೋಣ.